ನಮಗೇನಪ್ಪ ನಾವೇನಪ್ಪ ಕೃಷಿ ಹಳ್ಳಿಯಲ್ಲಿ ಕೃಷಿ ಮತ್ತು ಜಾನುವಾರುಗಳೇನಪ್ಪ ಸಾಕೋದೇನಪ್ಪ ನಮ್ಮ ಪದ್ಧತಿಗಳು. ಆದರೆ ನಮಗೆ ಎಲ್ಲರಿಗೆ ಗೊತ್ತಿದ್ದ ಹಾಗೆ ಸುಮಾರು 2 ತಿಂಗಳಿಂದ ಏನಪ್ಪ ಅಂದ್ರೆ ಮಳೆ ಕಂಟಿನ್ಯೂ ಏನಪ್ಪ ಮಳೆ ಅದ. ಮೇನ್ ನಮ್ಮ ರೈತರಿಗೆ ಏನಪ್ಪ ಅಂತಂದ್ರೆ ನಮಗೆ ಫಸ್ಟ್ನೇ ಬೆಳೆ ಏನಪ್ಪ ಅಂದ್ರೆ ಹೆಸರು ಬೆಳೆ ಏನಪ್ಪ ಅಂದ್ರೆ 40 ದಿನದಾಗ ಬರ್ತದೆ. ರೈತರಿಗೆ ಏನಪ್ಪ ಅಂದ್ರೆ ದುಡ್ಡಿಂದ ಏನಪ್ಪ ಅಂದ್ರೆ ಅನುಕೂಲ ಆಗ್ತದೆ. ಒಂದು ಏನಪ್ಪ ಮುಂದಿನ ಬೆಳೆಗಳಿಗೆ ಏನಪ್ಪ ಅಂದ್ರೆ ಅನುಕೂಲ ಆಗ್ತಕ್ಕಂಥ ಬೆಳೆ. ಆ ಹೆಸರು ಬೆಳೆ ಏನಪ್ಪ ಅಂತಂದ್ರೆ ಇದು ಮಳೆ ಬಂದ ಮೇಲೆ ಏನಪ್ಪ ಅಂದ್ರೆ ಎಲ್ಲಿದ್ದಾನೆ ಹೊಲದಕ್ಕಂತ ಕೊಳ್ತು ಹೋಗೋಂಥ ಪರಿಸ್ಥಿತಿ ಆಯ್ತು. ಎರಡನೇದು ಏನಪ್ಪ ಅಂತಂದ್ರೆ ಇದು ಹತ್ತಿ ಮತ್ತು ತೊಗರಿ. ಈ ಹತ್ತಿ ಏನಪ್ಪ ಅಂದ್ರೆ ಇವತ್ತಿದ್ರೆ ಕೆಂಪು ರೋಗ ಬಂದು ಆಲ್ಮೋಸ್ಟ್ ಆಲ್ ಏನಪ್ಪ ಅಂತಂದ್ರೆ ಈ ನವೆಂಬರ್ ತಿಂಗಳದಾಗ ಏನಪ್ಪ ಅಂದ್ರೆ ನಾವು ಬೆಳೆ ಬರ್ತಕ್ಕಂಥದ್ದು ಯಾವುದು ಹತ್ತಿ ಬೆಳೆ ಏನಪ್ಪ ಅಂದ್ರೆ ಅತಿ ಹೆಚ್ಚು ಏನಪ್ಪ ಅಂದ್ರೆ ಲಾಭ ಇರ್ತಕ್ಕಂಥದ್ದು. ಆ ಬೆಳೆ ಏನಪ್ಪ ಅಂದ್ರೆ ಇವತ್ತಿನ ದಿನ ಕೆಂಪು ರೋಗ ಬಂದು ಹತ್ತಿ ಏನಪ್ಪ ಅಂದ್ರೆ ಗಿಡಗಳೇನಪ್ಪ ಅಂದ್ರೆ ಪೂರ್ತಿ ಏನಪ್ಪ ಅಂದ್ರೆ ಒಣಗಿ ಹೋಗ್ಯಾವ. ಇವತ್ತು ತೊಗರಿ ಅದೇ ರೀತಿಯಾಗಿ ನೀರು ಹೆಚ್ಚಾಗಿ ಏನಪ್ಪ ಅಂದ್ರೆ ತೊಗರಿನ ಏನಪ್ಪ ಇದಾಗ್ಯದ. ಈಗ ನಾವು ಬಯಲುಸೀಮೆಯಲ್ಲಿ ಇರ್ತಕ್ಕಂಥದ್ದು ತೊಗರಿ, ಹೆಸರು, ಸೂರ್ಯಕಾಂತಿ ಮತ್ತೇನಪ್ಪ ಅಂತಂದ್ರೆ ಇದು ಶೇಂಗಾ. ಈ ಶೇಂಗಾದೇನಪ್ಪ ಅಂತಂದ್ರೆ ಬೆಳೆದೇನಪ್ಪ ಅಂತಂದ್ರೆ ನಮಗೆ ರೈತರಿಗೆ ಏನಪ್ಪ ಅಂದ್ರೆ ನಮ್ಗೆ ಒಟ್ಟಾಗ್ತಿತ್ತು. ಮತ್ತೇನಪ್ಪ ಅಂದ್ರೆ ಮತ್ತು ಬೀಜ ಬೇಸಿಗೆಯಲ್ಲಿ ಅಂತಂದ್ರೆ ಬಿತ್ತಕ್ಕಂಥದ್ದು ಏನಪ್ಪ ಆಗ್ತಿತ್ತು. ಆದ್ರೆ ಮಳೆಯಿಂದ ಏನಪ್ಪ ಅಂದ್ರೆ ಎಲ್ಲ ಏನಪ್ಪ ಅಂದ್ರೆ ಜಾನುವಾರುಗಳೇನಿಲ್ಲ ಮತ್ತು ಏನಪ್ಪ ಅಂತಂದ್ರೆ ಬಿತ್ತನೆ ಮಾಡ್ಲಿಕ್ಕೆ ಏನಪ್ಪ ಅಂತಂದ್ರೆ ಇದು ಬೀಜಗಳಾದಂಥದ್ದು ಏನಪ್ಪ ಅಂದ್ರೆ ಪರಿಸ್ಥಿತಿ ಆಗಿದೆ. ಆದ್ರೆ ಇವತ್ತಿನ ದಿನ ಜಿಲ್ಲಾಡಳಿತ, ಕೃಷಿ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯವರು ರೈತರಿಗೆ ಏನಪ್ಪ ಅಂತಂದ್ರೆ ಒಂದೇ ಒಂದು ಇಂಥ ಬೆಳೆಗೆ ಇಂಥ ರೋಗ ಬಂದದಕ್ಕೆ ಏನಪ್ಪ ಅಂದ್ರೆ ಕೃಷಿ ಅಧಿಕಾರಿಗಳಿಗೆ ಏನಪ್ಪ ಅಂತಂದ್ರೆ ಬಂದು ರೈತರಿಗೆ ಏನಪ್ಪ ಈ ಬೆಳೆಗೆ ಏನಪ್ಪ ಅಂದ್ರೆ ಇದೇ ಏನಪ್ಪ ಅಂತಂದ್ರೆ ಸೊಲ್ಯೂಷನ್ ಕೊಡ್ಬೇಕಂತೇಳಿ ಇವತ್ತಿನ ತನಕ ಏನಪ್ಪ ಒಬ್ಬ ಅಧಿಕಾರಿಗಳು ನಮ್ಮ ಭಾಗದಲ್ಲಿ ಏನಪ್ಪ ಅಂದ್ರೆ ಬಂದಿಲ್ಲ. ಒಂದನೇದು. ಎರಡನೇದು, ಕಂದಾಯ ಇಲಾಖೆದವ್ರು ಏನಪ್ಪ ಅಂತಂದ್ರೆ ವಿಲೇಜ್ ಅಕೌಂಟೆಂಟು ಮತ್ತು ಕೃಷಿ ಅಧಿಕಾರಿಗಳು ಜಂಟಿಯಾಗಿ ಏನಪ್ಪ ಅಂದ್ರೆ ಬೆಳೆ ಸಮೀಕ್ಷೆ ಏನಪ್ಪ ಅಂದ್ರೆ ಮಾಡ್ಬೇಕು ಪ್ರತಿಯೊಂದು ಹೊಲಗಳಿಗೆ. ಇವತ್ತು ಅಧಿಕಾರಿಗಳಿಗೆ ಏನಪ್ಪ ಅಂದ್ರೆ ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತೆ ಏನಪ್ಪ ಅಂದ್ರೆ ಕೃಷಿ ಅಧಿಕಾರಿಗಳು ರೈತರಿಗೆ ಏನಪ್ಪ ಅಂದ್ರೆ ಯಾದಗಿರಿ ತಮ್ಮದು ಏನಪ್ಪ ಅಂದ್ರೆ ಒಂದೊಂದು ಆಫೀಸ್ಗಳು ಮಾಡ್ಕೊಂಡ್ಬಿಟ್ಟಾರೆ. ಒಬ್ಬ ಮನುಷ್ಯಗೆ ಏನಪ್ಪ 500 ರೂಪಾಯಿ ಕೂಲಿ ಕೊಟ್ಟರು ಒಬ್ಬ ಮನುಷ್ಯ ಏನಪ್ಪ ಸಿಗಲ್ಲ. ಅಂತ ಪರಿಸ್ಥಿತಿಯಾಗ ಅವ್ರೇನಪ್ಪ ಹಳ್ಳಿ ರೀತಿಯಲ್ಲಿ ಯಾದಗಿರಿ ಬರಬೇಕು, ಕೆಲವೊಬ್ಬರು ಏನಪ್ಪ ಅಂತಂದ್ರೆ ಶಾಪುರ್ಗೆ ಹೋಗ್ಬೇಕು ವಿಲೇಜ್ ಅಕೌಂಟೆಂಟ್ ಪರಿಸ್ಥಿತಿಗೆ. ಈಗ ನಮ್ಮಲ್ಲಿ ಒಂದು ಉದಾಹರಣೆ, ಉಳ್ಳೇಸೂರು ತಾಂಡ, ಹೊರಟೂರ, ಇವ್ರು ಏನಪ್ಪ ಅಂತಂದ್ರೆ ವಿಲೇಜ್ ಅಕೌಂಟೆಂಟ್ ಆಫೀಸಲ್ಲಿ ಯಾದಗಿರಿ ಬಂದು ಸರ್ವೆ ಮಾಡಿದ್ರೆ ಅಲ್ಲಿ ಇರ್ತಕ್ಕಂಥ ತಹಸೀಲ್ದಾರ್ ಅವರು ಮತ್ತು ಜಿಲ್ಲಾಡಳಿತಕ್ಕೆ ಏನಂತೇಳಿ ಮಾಹಿತಿ ಆದಂತಂದ್ರೆ ನಾವೇನಪ್ಪ ಅಂದ್ರೆ ಪ್ರತಿ ಹೊಲಗಳಿಗೆ ಏನಪ್ಪ ತಿರುಗಾಡಿ ಅವ್ರ ಫೋಟೋಗಳು ಏನಪ್ಪ ಅಂದ್ರೆ ತೊಗೊಂಬಂದು ನಾವೇನಪ್ಪ ಅಟ್ಯಾಚ್ ಮಾಡಿ ಏನಪ್ಪ ಮ್ಯಾಲೆ ಕಳಿಸ್ಲಾಕಿತ್ತು ಅಂತ ಹೇಳಿದ್ದಾರೆ. ಆದ್ರೆ ಇವತ್ತಿನ ತನಕ ಒಬ್ಬರೇ ಅಧಿಕಾರಿಗಳು ಏನಪ್ಪ ಅಂದ್ರೆ ಅಲ್ಲಿಗೆ ಹೋಗಿ ಏನಪ್ಪ ಅಂದ್ರೆ ಟಚ್ ಮಾಡ್ಲಿಕ್ಕಿಲ್ಲ. ಇದು ಉಳ್ಳೇಸೂರ್ದಾಯ್ತು. ಎರಡನೇದು ಗಡ್ಡೆಸೂರು, ಬಬಲಾದು, ಬೀರ್ನಾಳ, ಹುಲ್ಕಲ್, ಗುರುಸಣಿಗಿ. ಈ ವಿಲೇಜ್ ಅಕೌಂಟೆಂಟ್ ಏನಪ್ಪ ಅಂತಂದ್ರೆ ಎಲ್ಲಿ ಶಾಪುರದಾಗ ಇಲ್ಲಿ ರೈತರು ಏನಪ್ಪ ಅಂದ್ರೆ ಇಲ್ಲಿಂದ ಏನಪ್ಪ ಅಂದ್ರೆ ಅಲ್ಲಿಗೆ ಪಾಣಿ ಮತ್ತು ಆಧಾರ್ ಕಾರ್ಡ್ಗಳು ತಗೊಂಡು ಏನಪ್ಪ ಶಾಪುರಕ್ಕೆ ಹೋಗ್ಬೇಕು. ಇನ್ನೊಂದು ಎರಡನೇ ವಿಷಯ, ಕಂದಾಯ ಇಲಾಖೆಯಲ್ಲಿ ಏನಪ್ಪ ಅಂದ್ರೆ ಬರ್ತಕ್ಕಂಥ ಮನಿಗಳು ನನ್ನ ತಿಪ್ಪಲಾದ ನಾನೇನಪ್ಪ ಅಂದ್ರೆ ನಾ ಬೆಂಗಳೂರಿಗೆ ಏನಪ್ಪ ನಮ್ಮ ಮನೆ ಕೀಲಿ ಹಾಕಿ ಕೂಲಿ ಕೆಲಸಕ್ಕೆ ಏನಪ್ಪ ನಾ ಹೋಗಿರ್ತೀನಿ. ನನ್ನ ಮನೆ ಮಳೆ ಬಿದ್ದೇನಪ್ಪ ನನ್ನ ಮನೆ ಏನಪ್ಪ ಬಿದ್ದಿರ್ತದೆ. ಫಾರ್ ಎಕ್ಸಾಂಪಲ್ ಹೇಳಕ್ಕೆ ಅವಾಗ ಏನಪ್ಪ ಅಂತಂದ್ರೆ ಬಿದ್ದಂಥ ಮನೆಗಳಿಗೆ ಅದು ಮನೆ ನಂದೆ. ನಾನು ಕೂಲಿಗೆ ಏನಪ್ಪ ನಾನು ಒಟ್ಟಿ ತಿಪ್ಪಲಿಗೆ ನಾ ಬೆಂಗಳೂರು, ಪುನಃ ಮುಂಬೈಗೆ ಹೋಗಿನಿ. ಆ ಮನೆಗಳಿಗೆ ಪರಿಹಾರ ಕೊಡ್ಬೇಕಾದ್ರೆ ಅಲ್ಲಿ ಇರ್ತಕ್ಕಂಥವ್ರು ಏನಪ್ಪ ಅಂತಂದ್ರೆ ವಿಎಗಳು ಏನಂತ ಹೇಳ್ತಾರೆ ಅಂತಂದ್ರೆ, ನೀವು ಅಲ್ಲಿ ಇಲ್ಲ, ನಿಮ್ಮ ಮನೆ ಏನಪ್ಪ ಅಂತಂದ್ರೆ ಅದ್ರ ಮೇಲೆ ಏನಪ್ಪ ಹುಲ್ಲು ಬೆಳೆದು ನೀವು ಅಲ್ಲಿಲ್ಲ, ಆ ಮನೆಗಳಿಗೆ ಏನಪ್ಪ ಪರಿಹಾರ ಕೊಡ್ಲಿಕ್ಕೆ ಬರಂಗಿಲ್ಲ. ಅಂದ್ರೆ ನಾನು ಕೂಲಿ ಮಾಡಿ ದುಡ್ಲಕ್ಕೆ ಹೋದತ್ತ, ನಾ ಬೆಂಗಳೂರಿಗೆ ಹೋಗತ್ತ ಮತ್ತು ಆಫೀಸ್ ಏನಪ್ಪ ನಾನು ಊರಿಗೆ ಬರ್ಬೇಕಾದ್ರೆ ನಾನು ಯಾವ ಮನೆಗೆ ಹೋಗಿರ್ಬೇಕು. ಇದು ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಇದು ಕಂದಾಯ ಇಲಾಖೆ ಮತ್ತು ಏನಪ್ಪ ಅಂದ್ರೆ ಕೃಷಿ ಇಲಾಖೆಯವರು ಏನಪ್ಪ ಅಂದ್ರೆ ಒಂದು ಮೊಬೈಲ್ ಯೂನಿಟ್ ಮಾಡ್ಯಾರ. ಅದು ವ್ಯಾನು ಇವತ್ತಿನ ತನಕ ಯಾರು ಹೊಲಗಳಿಗೆ ಏನಪ್ಪ ಅಂದ್ರೆ ಮಣ್ಣಿನ ಪರೀಕ್ಷೆ ಏನಪ್ಪ ಅಂದ್ರೆ ಮಾಡಿಲ್ಲ. ಬೆಳೆಗಳಿಗೆ ಏನಪ್ಪ ಅಂದ್ರೆ ರೈತರಿಗೆ ಏನಪ್ಪ ಇದೇ ಪೋಷಕಾಂಶಗಳು ಕೊಡ್ತೀವಿ ಅಂತೇಳಿ ಏನಪ್ಪ ಅಂತಂದ್ರೆ ಇವತ್ತಿಗೆ ಏನಪ್ಪ ಅಂತಂದ್ರೆ ಒಂದಲ್ಲೇ ಏನಪ್ಪ ಅಂದ್ರೆ ಲಾಂಚ್ ಮಾಡಿಲ್ಲ. ಖಾಲಿ ಫೋಟೋ ಸಲುವಾಗಿ ಏನಪ್ಪ ಬರ್ತಾರ. ಬಂದೇನಪ್ಪ ಅಂತಂದ್ರೆ ಅವು ಬೆಳೆಗಳಿಗೆ ಏನಪ್ಪ ಅಂತಂದ್ರೆ ಒಂದು ಫೋಟೋ ಹೊಡೆದು ಏನಪ್ಪ ಅಂದ್ರೆ ಮ್ಯಾಗ ಅವು DD ಅವರಿಗೆ ಏನಪ್ಪ ಅಂತಂದ್ರೆ ಮ್ಯಾಗ ಏನಪ್ಪ JD ಅವ್ರಿಗೆ ಏನಪ್ಪ ಕಳ್ಸಕ್ಕಂತ ಏನಪ್ಪ ಕೆಲಸ ಮಾಡ್ಲಕ್ಕೈತಿ. ಆದ್ರೆ
ಅದೇ ರೀತಿಯಾಗಿ ಆರ್ಟಿಕಲ್ಚರ್ದಾಗ ನಮ್ಮ ಭಾಗದಾಗ ಬದನೆಕಾಯಿ ಏನಪ್ಪ ಅಂದ್ರೆ ಬೆಳೆದು ಅದು ಏನಪ್ಪ ಅಂದ್ರೆ ಅದು ಒಂದು ಬೆಳೆ. ಈ ವರ್ಷ ಮಳೆ ಬಂದದ, ಮಳೆ ಬಂದೇನಪ್ಪ ಅಂದ್ರೆ ಆ ರೈತರು ಏನಪ್ಪ ಅಂದ್ರೆ ಇವತ್ತೇನಪ್ಪ ಅಂದ್ರೆ ಕಂಗಾಲಾಗ್ಯಾರ. ಅವ್ರಿಗೆ ಏನಪ್ಪ ಅಂದ್ರೆ ಒಂದು ಮಾಹಿತಿ ಯಾರು ಕೊಡ್ಬೇಕಲ್ಲ ಆರ್ಟಿಕಲ್ಚರ್. ಇಲ್ಲಿ ಸರ್ಕಾರದ ಯೋಜನೆಗಳು ಸಾವಿರಾರು, ತೋರಿಸದಿರಪ್ಪ ಸಾವಿರಾರು, ಆದ್ರೆ ನಮ್ಮ ರೈತರಿಗೆ ಇವತ್ತಿನ ತನಕ ಸರಿಯಾಗಿ ಏನಪ್ಪ ಅಂತಂದ್ರೆ ಮಾಹಿತಿ ಏನಪ್ಪ ಅಂದ್ರೆ ಕೊಡೋದು ಒಂದು. ಎರಡನೇದು ಇಷ್ಟೆಲ್ಲ ನಷ್ಟ ಆದ್ರೂ ಏನಪ್ಪ ಸರ್ಕಾರಕ್ಕೆ ಏನಪ್ಪ ತಪ್ಪು ಮಾಹಿತಿ ಕೊಡೋದು. ಜಿಲ್ಲಾ ಕೇಂದ್ರದಲ್ಲಿ ಏನಪ್ಪ ಅಂದ್ರೆ ಆಫೀಸರ್ಗಳು ಏನಪ್ಪ ಅಂದ್ರೆ ಇರೋದು, ಉಡಾಫೆ ಏನಪ್ಪ ಉತ್ತರಗಳು ಕೊಡೋದು. ಬಂದಂತ ಬಡವರಿಗೆ ಏನಪ್ಪ ಅಂತಂದ್ರೆ ಇವತ್ತಿನ ದಿನ ಪರಿಹಾರ ಕೊಡ್ಬೇಕಾದ್ರೆ ಅವರೇ ಖುದ್ದಾಗಿ ರೈತರು ಹೋಗಿ ಹೊಲಕ್ಕೆ ಹೋಗಿ ಫೋಟೋ ಹೊಡ್ಕೊಂಡ್ ಬಂದು ಅವ್ರು ಎಲ್ಲಿ ಏನು ಇರ್ತಾರಲ್ಲ ಅಲ್ಲಿ ಏನಪ್ಪ ಕೊಡ್ತಕ್ಕಂಥ ಕೆಲಸ ಏನಪ್ಪ ಜಿಲ್ಲೆಯಲ್ಲಿ ನಡೆದ. ಅದಕ್ಕೆ ಜಿಲ್ಲಾಡಳಿತ ಏನಪ್ಪ ಅಂದ್ರೆ ಇವತ್ತಿನ ದಿನ ಏನಪ್ಪ ಅಂತಂದ್ರೆ ಏನ್ ನೀತಿ ಮಾಡ್ತದ ಅಲ್ಲ ಮತ್ತೆ ಕೊಡೋದು ಕುರಿ. ಎರಡನೇದು ಏನಪ್ಪ ಅಂತಂದ್ರೆ ರೈತರಿಗೆ ಉಪಯೋಗ ಆಗಿರ್ತಕ್ಕಂಥ ಪ್ರತಿಯೊಬ್ಬ ರೈತರು ಕುರಿ, ಮೇಕೆ ಮತ್ತು ದನಗಳೇನಪ್ಪ ಅಂದ್ರೆ ಸಾಕ್ತಕ್ಕಂಥ ಕೆಲಸ ಏನಪ್ಪ ಅಂತ ಮಾಡ್ತೀವಿ. 2 ತಿಂಗಳಿಂದ ಏನಪ್ಪ ಅಂದ್ರೆ ಮಳೆ ಸುರುವುದ ಇವತ್ತಿನ ದಿನ ಎತ್ತುಗಳು ಮತ್ತು ದನಗಳು ಮತ್ತು ಕರುಗಳು ಚಪ್ಪೆ ರೋಗದಿಂದ ಸೇಲಕೈತವೆ. ಯಾರು ಏನಪ್ಪ ಒಬ್ರು ಕೇಳೋದ್ರು. ಅದಕ್ಕೇನಪ್ಪ ಅಂದ್ರೆ ಪರಿಹಾರ ಏನಪ್ಪ ಅಂತಂದ್ರೆ ಸರ್ಕಾರದಿಂದ ಏನಪ್ಪ ಪರಿಹಾರ ರೈತರಿಗೆ ಏನಪ್ಪ ಅಂದ್ರೆ ಕೊಡಬೇಕಲ್ಲ. ಇವತ್ತಿನ ದಿನ ಯಾವ ವೆಟರ್ನರಿ ಡಿಪಾರ್ಟ್ಮೆಂಟ್ದಾಗ ಎಷ್ಟು ಜನ ರೈತರಿಗೆ ಏನಪ್ಪ ಅಂದ್ರೆ ಪರಿಹಾರ ಏನಪ್ಪ ಕೊಟ್ಟರು. ಈಗ ಸಾಕಷ್ಟು ಏನಪ್ಪ ಅಂದ್ರೆ ಚಪ್ಪೆ ರೋಗ, ಅಂಟು ರೋಗ ಜಾನುವಾರುಗಳಿಗೆ, ಮತ್ತೇನಪ್ಪ ಅಂದ್ರೆ ಮತ್ತು ಕುಂಟು ರೋಗ, ಇಷ್ಟೆಲ್ಲ ಏನಪ್ಪ ರೋಗಗಳು ಬಂದವು. ಕುರಿಗೂ ಅಷ್ಟೇ, ಒಬ್ಬ ಏನಪ್ಪ ಅಂದ್ರೆ ಕುರಿಗಾಯಿ ಏನಪ್ಪ ಅಂದ್ರೆ ಒಂದು 50-60 ಕುರಿ 20-30 ಕುರಿಗಳು ಏನಪ್ಪ ಅಂದ್ರೆ ಕಾಯ್ಕೊಂಡು ಉಪಜೀವನ ಮಾಡ್ತಕ್ಕಂಥ ಅವನಿಗೂ 15ರಿಂದ 20 ಕುರಿಗಳು ಸತ್ತಾವ. ಇವತ್ತೇನಪ್ಪ ಅಂದ್ರೆ ಜಾನುವಾರುಗಳು ಏನಪ್ಪ ಅಂದ್ರೆ ದನಗಳೇನಪ್ಪ ಜಾಸ್ತಿ ಏನಪ್ಪ ಅಂದ್ರೆ ಸಾಕೋರು. ಕೆಲವೊಬ್ರು ಏನಪ್ಪ ಸಾಕಿದವ್ರಿಗೆ ಇವತ್ತಿಗೆ ಇರ್ತಕ್ಕಂಥ 1-2 ಏನಪ್ಪ ದೊಡ್ಡ ಎತ್ತುಗಳು ಚಪ್ಪೆ ರೋಗದಲ್ಲಿ ಬಂದಿರ್ತಾವ. ಆದ್ರೆ ಬಂದೇನಪ್ಪ ಡಾಕ್ಟರ್ಗಳು ಬಂದೇನಪ್ಪ ಚೆಕ್ ಮಾಡೋದಿಲ್ಲ. ಡಾಕ್ಟರ್ಗಳ ಡಿಪಾರ್ಟ್ಮೆಂಟ್ಗಳು ಇವತ್ತಿನ ದಿನ ಏನಪ್ಪ ಅಂದ್ರೆ ಕಣ್ಣು ಮುಚ್ಚಿ ಕುಳಿತಾವ. ನಿಮ್ಮ ಮುಖಾಂತರ ಏನಪ್ಪ ಅಂದ್ರೆ ಸಿಗ್ತಕ್ಕಂಥ ರೈತರಿಗೆ ಏನಪ್ಪ ಅಂತಂದ್ರೆ ನ್ಯಾಯ ಸಿಗಂತ ಕೆಲಸ ಮಾಡಬೇಕು. ರೈತರಿಗೆ ಏನಪ್ಪ ಅಂತಂದ್ರೆ 1 ಎಕರೆಗೆ ಏನಪ್ಪ ಅಂದ್ರೆ ಸುಮಾರು 25,000 ರೂಪಾಯಿ ಸರ್ಕಾರದಿಂದ ಏನಪ್ಪ ಅಂದ್ರೆ ಪರಿಹಾರ ಧನ ಕೊಟ್ಟರೆ ರೈತರು ಏನಪ್ಪ ಅಂತಂದ್ರೆ ಮತ್ತಷ್ಟು ಏನಪ್ಪ ಅಂತಂದ್ರೆ ತಮ್ಮ ಜೀವನ ಏನಪ್ಪ ಸಾಗಿಸ್ಲಿಕ್ಕೆ ಏನಪ್ಪ ಸಾಧ್ಯ ಆದ ಅಂತ ಹೇಳ್ತಾ